ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಏನಪ್ಪ ಶ್ರಾವಣದಲ್ಲಿ ನಾನ್ ವೆಜ್ ರೆಸಿಪಿ ಹಾಕಿದ್ದಾಳೆ ಅಂತ ಅಂದ್ಕೋಬೇಡಿ. ಇದು ಶ್ರಾವಣದಲ್ಲಿ ಮಾಡಿರೋವಂತಹದ್ದಲ್ಲ. ಎಲ್ಲ ಆಷಾಢದಲ್ಲಿ ಕೆಲವೊಂದು ಟೈಮಲ್ಲಿ ಮಾಡ್ಕೊಂಡಿದ್ದಂಥದ್ದು ವೀಡಿಯೋಗಳನ್ನು ಮಾಡಿ ಹಾಕಲಿಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ಇವತ್ತೇ ಲಾಸ್ಟು, ಮತ್ತು ಹಾಕಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಇವತ್ತು ಎಲ್ಲ ರೆಸಿಪಿಗಳನ್ನು ಒಟ್ಟಿಗೆ ಸೇರಿಸಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲವನ್ನೂ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಕೂಡ ನಾನು ನೆನೆಸಿಟ್ಟಿದ್ದೀನಿ, ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೀನಿ. ಸ್ವಲ್ಪ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿಬಿಟ್ಟು ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಹಾಕ್ಕೊಂಡು, ಇದೆಲ್ಲ ನೀವು ಪಲಾವಿಗೆ ಹಾಗೆ ಬಿರಿಯಾನಿಗೆ ಏನೆಲ್ಲ ಹಾಕ್ತೀರ, ಡ್ರೈ ಮಸಾಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರದ ಮೊಗ್ಗು, ಹಾಗೆ ಕಲ್ಲು ಹೂವು, ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉದ್ದುದ್ದವಾಗಿ ಸಣ್ಣದಾಗಿ ಹೆಚ್ಚಿರುವಂತಹ 2 ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದೇ ಟೈಮ್ನಲ್ಲಿ ಪುದೀನ ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಹಾಗೆ ಮತ್ತು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂತಹ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಎಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯದ ಪುಡಿ ಹಾಕ್ಬಿಟ್ಟು ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಮೊಟ್ಟೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಸೀಳ್ಕೋಬೇಕು. ಲೈಟಾಗಿ ಯಾಕಂದರೆ ಒಳಗಿಂದು ಎಲ್ಲೋ ಭಾಗ ಹೊರಗಡೆ ಬಂದುಬಿಡುತ್ತೆ ಇಲ್ಲಾಂದರೆ. ಹಾಗಾಗಿ ಉಪ್ಪು ಖಾರ ಒಳಗಡೆ ಹಿಡೀಲಿ ಅಂತ ಲೈಟಾಗಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಆ ಮೊಟ್ಟೆನ ಇದರಲ್ಲಿ ಹಾಕಿ ಸ್ವಲ್ಪ ಮಸಾಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟು ಅಕ್ಕಿ ಎಷ್ಟು ಪ್ರಮಾಣ ತೊಗೊಂಡಿರ್ತೀರೋ ಅದ್ರ 2ರಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ದು ಲಿಡ್ ಮುಚ್ಚಿಬಿಟ್ರೆ ಸ್ವಲ್ಪ ಕೊತ್ತಂಬರಿ ಮತ್ತು ಇದು ಬಿರಿಯಾನಿ ಎಲೆ ಹಾಕಿಬಿಟ್ರೆ ಒಳ್ಳೆ ಪರಿಮಳ ಬರುತ್ತೆ ಬಿರಿಯಾನಿ. ಇದು ಮೊಟ್ಟೆ ಬಿರಿಯಾನಿ ಅಲ್ವಾ, ಹಾಗಾಗಿ ಬಾಸುಮತಿ ಸ್ಮೆಲ್ ಬಂದಂಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಬಿರಿಯಾನಿ ರೆಡಿ ಆಗಿದೆ. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಬಿಡಿ ಬಿಡಿಯೇ ಆಗಿ ಬಂದಿದೆ. ಕುಕ್ಕರಲ್ಲಿ ಮಾಡಿದರೂ ಕೂಡ ನಾವು ಅಳತೆಗೆ ತಕ್ಕ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎಷ್ಟು ಬಿಡಿ ಬಿಡಿಯೇ ಆಗಿದೆ ರೈಸ್ ಎಲ್ಲ. ಹಾಗೆ ಮೊಟ್ಟೆಯಿಂದ ಹೊರಗಡೆ ಎಲ್ಲೋ ಭಾಗ ಹೊರಗಡೆ ಬಂದಿಲ್ಲ. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಹಾಗೆ ಈಗ ಇನ್ನೊಂದು ಐಟಮ್ ತೋರಿಸ್ತೀನಿ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಸಣ್ಣದಾಗಿ ಪೀಸ್ ಮಾಡಿರುವಂಥದ್ದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಲಿಡ್ ಮುಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನದ ಪುಡಿ ಹಾಕ್ಬಿಟ್ಟು ಮತ್ತೆ ಹುರ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ದಿಢೀರಂತ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಧನಿಯದ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಶೆಜ್ವಾನ್ ಚಟ್ನಿ ಹಾಕ್ತೀನಿ. ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋವಂಥದ್ದು. ತುಂಬ ಸಿಂಪಲ್ಲು, ಆದರೆ ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಶೆಜ್ವಾನ್ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಹಾಕ್ತೀನಿ. ಯಾಕಂದರೆ ಇದು ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ. ಡ್ರೈ ಅಲ್ವಾ, ಹಾಗಾಗಿ ರುಚಿ ಬೈಂಡಿಂಗ್ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ ಚಿಕನ್ ಮೇಲೆ, ಚೆನ್ನಾಗಿ ಆಗುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಹಾಕಿದರೆ ಇದು ಚಿಕನ್ ಡ್ರೈ ರೆಡಿ. ನೆಕ್ಸ್ಟು